ಹಾಗಾದರೆ ಯಾವುದೇ ದೋಷವೇ ಇಲ್ಲದೆ ಒಂದು ಮಗು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ವಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರತಿಯೊಬ್ಬರು ಕೂಡ ಎಷ್ಟು ಅರ್ಥಗರ್ಭಿತವಾಗಿ ಕೆಲವೊಬ್ಬರು ಹೇಳ್ತಾರೆ, ಚಾಲೆಂಜ್ ಮಾಡಿ ನಾನು ಬದುಕ್ತೀನಿ. ಹೌದಾ? ಹೌದು. ಚಾಲೆಂಜ್ ಆಗೇ ನಾನು ಬದುಕಿದ್ದೀನಿ. ಇದು ಎಲ್ಲರಲ್ಲೂ ಬರಬೇಕು, ಯಾಕೆ ಬರಲ್ಲ? ಬರಲ್ಲ ಅಲ್ವಾ? ಹೌದು. ಓ ಬಿಡಪ್ಪ, ನೀನು ಒಳ್ಳೆ ಯೋಗವಂತ ಆ ಥರ ಹುಟ್ಟಿದ್ಯಾ, ನನ್ನ ಕಾಲ ಆಗಲ್ಲ ಅಂತ. ಇದು ಸೋಮಾರಿತನದ ಈ ಮಾತು. ಹೌದು. ಹಾಗಂತ ಚಾಲೆಂಜ್ ಅಂತ ಎಲ್ಲರೂ ಚಾಲೆಂಜ್ ಮಾಡಿ ಬದುಕೋಕ್ಕಾಗತ್ತಾ? ಅದು ಡೌಟ್ ಇದೆ. ಕಾರಣ ನಮಗೊಂದು ಹಿನ್ನೆಲೆ ಬೇಕು. ಕುರುಕ್ಷೇತ್ರ ಅಂತಕ್ಕಂಥದ್ದು ವಿಚಾರವನ್ನು ನಾವು ಕೇಳಿದ್ದೀವಿ. ಅದರ ಗೆಲುವಿಗೆ ಕಾರಣ ಶ್ರೀಕೃಷ್ಣ ಹಿಂದೆ ಇದ್ದರು. ಹೌದು. ಆ ಕಾರಣ ಕುರುಕ್ಷೇತ್ರ ಗೆದ್ದಾಯಿತು. ಹೌದು. ಹಾಗೆ ಮನುಷ್ಯನ ಬದುಕಿಗೆ ಒಂದು ಹಿನ್ನೆಲೆ, ಧೈರ್ಯ ಕೊಡುವಂತಹ ಒಂದು ಸಂದೇಶ ಬೇಕು. ಆಗ ಮನುಷ್ಯನ ಬಾಯಲ್ಲಿ ಬರುತ್ತೆ, ಇಲ್ಲ ನಾನು ಮಾಡೇ ಮಾಡ್ತೀನಿ, ಇಲ್ಲ ನಾನು ಹೀಗೆ ಬದುಕ್ತೀನಿ, ನಾನು ಇದನ್ನೇ ಮಾಡ್ತೀನಿ ಅಂತಕ್ಕಂತಹ ಒಂದು ಸಂದೇಶ ಬರಬೇಕಂದ್ರೆ ಹಿನ್ನೆಲೆ ಬೇಕು. ಆ ಹಿನ್ನೆಲೆ ಇದ್ದಾಗ ಅಮಾವಾಸ್ಯೆಯಲ್ಲಿ ಮದುವೆ ಆದರೂ ಏನೂ ಆಗಲ್ಲ, ಅರ್ಧ ರಾತ್ರಿಲಿ ಮಾಂಗಲ್ಯ ಕಟ್ಟಿದ್ರೂ ಏನೂ ಆಗಲ್ಲ, ಅಮಾವಾಸ್ಯೆ ದಿನ ಮಗು ಹುಟ್ಟಿದ್ರೂ ಏನೂ ಆಗಲ್ಲ. ಕಾರಣ ಆ ಹಿನ್ನೆಲೆಯಾಗಿರ್ತಕ್ಕಂಥ ಒಂದು ಸಂದೇಶವಾದರೂ ಯಾವುದು ಅಂದರೆ ಗಟ್ಟಿತನ, ಸಪೋರ್ಟಿವ್, ನಾನಿದ್ದೀನಿ, ಹೆದರಬೇಡ, ಏನು ಬೇಕು ಮಾಡು ಅನ್ನೋದಕ್ಕೆ ಒಂದು ಸಂದೇಶ ಬೇಕು. ಹೌದು. ಆ ಸಂದೇಶಕ್ಕೆ ಈಗ ಒಂದು ನಾವೇ ಮಾಡಿಸಿರ್ತಕ್ಕಂತಹ ಒಂದು ಮನೆಯ ವಿನ್ಯಾಸವನ್ನು ತೋರಿಸೋಣ. ಸ್ವಲ್ಪ ಅರ್ಥ ಆಗಬೇಕು. ಮನೆಗಳು ಕಟ್ಸಿದ್ದೀವಿ, ನೋಡ್ತಾ ಇದ್ದೀವಿ. ಬೆಲ್ಲದ ಹಚ್ಚುತ್ತರ ಮನೆ ಇದೆಯಾ, ಇದು ಬೇಕಾ, ಸಾಧ್ಯನಾ ಅಂತಕ್ಕಂತಹ ಒಂದು ವಿನ್ಯಾಸವನ್ನು ಇಲ್ಲಿ ಸುಮಾರು ಇದು ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಮನೆ. ಇದನ್ನು ಗಮನಿಸಬಹುದು. ಎಲ್ಲೋ ಒಂದು ಕಡೆ ಉದ್ದ, ಎಲ್ಲೋ ಒಂದು ಕಡೆ ತುಂಡ, ಈ ರೀತಿಯಾಗಿ ಮನೆಗಳನ್ನು ಕಟ್ಟಿಕೊಂಡು ನಾವು ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂಥ ವಿಚಾರ, ಎಲ್ಲದಕ್ಕೂ ಮನೆ ಕಾರಣ ಅಂತಕ್ಕಂಥ ವಿಷಯ ಇಲ್ಲವೇ ಇಲ್ಲ.